ಕೇರಳದ ರಾಜಕೀಯ ಇತಿಹಾಸದಲ್ಲೇ ತಿರುವನಂತಪುರಂ ಕಾರ್ಪೊರೇಷನ್ ಅಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರಿದೆ. ಮುಂದಿನ ವರ್ಷ ಅಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗುತ್ತೆ. 2026ರಲ್ಲಿ ಎದುರಾಗಲಿರುವ ವಿಧಾನಸಭೆ ಚುನಾವಣೆಗೆ ಈಗ ಎದುರಾಗಿರುವ ಮತ್ತು ಬಂದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಒಂದು ಮಹತ್ವದ ಮೈಲಿಗಲ್ಲು ಅಂತಾನೆ ಪರಿಗಣಿತವಾಗ್ತಾ ಇದೆ. ಅಲ್ಲಿ ತಿರುವನಂತಪುರಂ ವಾರ್ಡ್ ನಲ್ಲಿ ಅಂದ್ರೆ ಕಾರ್ಪೊರೇಷನ್ ನಲ್ಲಿ 101 ಸ್ಥಾನಗಳಲ್ಲಿ 50 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಇನ್ನೊಂದು ಸ್ಥಾನ ಕಡಿಮೆ ಆಗಿತ್ತು ಬಿಜೆಪಿಗೆ. ಆದ್ರೆ ಸ್ವತಂತ್ರ ಅಭ್ಯರ್ಥಿ ಅಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟ ಕಾರಣಕ್ಕಾಗಿ ಬಿಜೆಪಿಯ ಮೊದಲ ಮೇಯರ್ ಆಗಿ ತಿರುವನಂತಪುರಂ ಕಾರ್ಪೊರೇಷನ್ ನಲ್ಲಿ ಬಿಜೆಪಿ ಅಂದ್ರೆ ಇಡೀ ಕೇರಳದ ಇತಿಹಾಸದಲ್ಲಿ ಮೊದಲ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ವಿ ರಾಜೇಶ್ ಅವರು ಇವತ್ತು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ತಿರುವನಂತಪುರಂನ ಹೊರತುಪಡಿಸಿ ಉಳಿದ ಕಡೆಯಲ್ಲಿ ಬಹುತೇಕವಾಗಿ ಯುಡಿಎಫ್ಗೆ ಗೆಲುವು ಸಿಕ್ಕಿದೆ. ಅಂದ್ರೆ ಕೇರಳ ರಾಜಕೀಯವನ್ನ ನೋಡಿದ್ರೆ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಹಿಡಿತದಲ್ಲೇ ಇದ್ದ ಕೇರಳದಲ್ಲಿ ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವೆನೇ ಅಧಿಕಾರ. ಒಂದ್ಸರಿ ಯುಡಿಎಫ್ ಅಧಿಕಾರಕ್ಕೆ ಬಂದ್ರೆ ಇನ್ನೊಂದ್ಸರಿ ಎಲ್ಡಿಎಫ್, ಅದು ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಲಿ ಅಥವಾ ವಿಧಾನಸಭೆ ಚುನಾವಣೆ ಇರ್ಲಿ, ಅವರಿಬ್ಬರ ನಡುವೆನೇ ಅಧಿಕಾರ ಬರ್ತಾ ಇತ್ತು. ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನೇತೃತ್ವ ಯುಡಿಎಫ್ ನಡುವೆನೆ ಹೋರಾಟ ನಡೀತಾ ಇತ್ತು. ಆದ್ರೆ ಇವರೆಲ್ಲರನ್ನ ಬಿಟ್ಟು ಒಂದು ಮೂರನೇ ಸ್ಪರ್ಧೆಯಾಗಿ ಅಂತಂದ್ರೆ ಇಲ್ಲ, ನಿಮ್ಮಿಬ್ಬರ ನಡುವೆನೆ ಹೋರಾಟ ನಡೆಯೋದಿಲ್ಲ, ನಾನು ಕೂಡ ಈ ಸ್ಪರ್ಧೆಯನ್ನ ಒಡ್ಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ತ್ರಿಕೋನ ಸ್ಪರ್ಧೆಗೆ ಬಂದು ನಿಂತಿದೆ ಬಿಜೆಪಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೋಪಿ ಅವರು ತಿರುವನಂತಪುರಂನಿಂದಾನೆ ಮೊದಲ ಬಾರಿಗೆ ಅಲ್ಲಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ರು. ತಿರುವನಂತಪುರಂ ಶಶಿ ತರೂರ್ ಅವರ ಕ್ಷೇತ್ರ. ಒಟ್ಟಾರೆಯಾಗಿ ಅಂದ್ರೆ ಮೊದಲ ಸಂಸದರನ್ನ ಆರಿಸಿ ತೆಗೆದುಕೊಂಡು ಬಂದು ಅನಂತರ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೂಡ ಬಿಜೆಪಿಯ ಕೇಂದ್ರ ನಾಯಕತ್ವ ಕೊಟ್ಟಿತ್ತು. ಅವ್ರಿಗೆ ಇಷ್ಟ ಇಲ್ಲದೆ ಇರ್ಲಿ, ನಟ ಕೂಡ ಆಗಿದ್ದಾರೆ ಗೋಪಿ, ಅವರಿಗೆ ಕೊಟ್ಟಿತ್ತು. ಅದರ ಹಿಂದೆ ಇದ್ದಿದ್ದ ಉದ್ದೇಶ ಏನು ಅಂತಂದ್ರೆ ಪಕ್ಷವನ್ನ ವಿಸ್ತರಿಸೋದು ಮತ್ತು ಅಧಿಕಾರವನ್ನ ಪಡೆಯೋದೇ ಆಗಿತ್ತು. ಈಗ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋರು ರಾಜು ಚಂದ್ರಶೇಖರ್ ಅವರು ಕ್ರಿಶ್ಚಿಯನರನ್ನ ಹೆಚ್ಚು ಒಲಿಸಿಕೊಳ್ಳುವ ಮತ್ತು ಅವರ ಮತವನ್ನ ಬೇಡುವಂತ ಪ್ರಯತ್ನವನ್ನ ಕೇರಳದ ಬಿಜೆಪಿ ಮಾಡ್ತಾ ಇದೆ. ಈ ನಡುವೆನೆ ತಿರುವನಂತಪುರಂ ಕಾರ್ಪೊರೇಷನ್ ಅಲ್ಲಿ ಅವರಿಗೆ ಸಿಕ್ಕಿರುವ ಗೆಲುವು ಬಹಳ ದೊಡ್ಡ ಮೈಲಿಗಲ್ಲು ಅಂತಾನೆ ಪರಿಗಣಿತವಾಗ್ತಾ ಇದೆ. ಏಕೆಂದ್ರೆ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇರೋದ್ರಿಂದ ಈ ಚುನಾವಣೆಗೆ ಹೋರಾಟವನ್ನ ನಡೆಸಬೇಕು ಅಂತಂದ್ರೆ ಈ ತರದ ಬಲ ಬಹಳ ಮುಖ್ಯ ಆಗುತ್ತೆ. ಈ ಬಲದ ಮುಖಾಂತರವಾಗಿ ಚುನಾವಣೆಯನ್ನ ಎದುರಿಸೋದಕ್ಕೆ ಬಿಜೆಪಿ ಶಕ್ತಿಯುತವಾಗಿ ನಿಂತಿದೆ ಅನ್ನೋ ವಿಶ್ಲೇಷಣೆಗಳು ಕೇರಳದ ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದೆ. ಒಂದು ಸ್ಥಾನ ಕಡಿಮೆ ಇತ್ತು, ಆದ್ರೂ ಕೂಡ ಅವರಿಗೆ ಬೆಂಬಲ ಸಿಕ್ಕಿದೆ. ಪ್ರಮುಖವಾಗಿ ನಾವು ಇದೇ ಕಾರ್ಪೊರೇಷನ್ ಅಲ್ಲಿ ನೋಡೋದಾದ್ರೆ ಅಂತಂದ್ರೆ ತಿರುವನಂತಪುರಂ ಕಾರ್ಪೊರೇಷನ್ ಅಲ್ಲಿ ನೋಡೋದಾದ್ರೆ ಯುಡಿಎಫ್ ಮೇಯರ್ ಅಭ್ಯರ್ಥಿ ಕೆ ಶಬರಿನಾಥನ್ 17 ಮತಗಳನ್ನ ಪಡ್ಕೊಂಡಿದ್ರು. ಎಲ್ಡಿಎಫ್ ಅಭ್ಯರ್ಥಿ RP ಶಿವಾಜಿ ಅವರು 29 ಮತಗಳನ್ನ ಪಡ್ಕೊಂಡಿದ್ರು. ಯುಡಿಎಫ್ ಪರ ಚಲಾವಣೆಯಾದ 2 ಮತಗಳು ಅಮಾನ್ಯಗೊಂಡಿದ್ವು. ಜೊತೆಗೆ ಬಿಜೆಪಿ 50 ಮತಗಳನ್ನ ಪಡ್ಕೊಂಡಿತ್ತು. 101 ಸದಸ್ಯ ಬಲದ ಕಾರ್ಪೊರೇಷನ್ ಇದು. ಹಾಗಾಗಿ 50 ಸ್ಥಾನಗಳನ್ನ ಪಡೆದಂತ ಬಿಜೆಪಿ ಒಂದು ಸ್ವತಂತ್ರ ಅಭ್ಯರ್ಥಿಯ ಬೆಂಬಲದೊಂದಿಗೆ ಅಧಿಕಾರವನ್ನ ಹಿಡಿಯೋದಕ್ಕೆ ಕಾರಣ ಆಗಿದೆ. ಈ ಅಂದ್ರೆ ಒಂದು ಕಡೆಯಲ್ಲಿ ಒಂದು ಅಧಿಕಾರ, ಒಂದು ಸ್ಥಾನ ಸಿಕ್ಕರೆ ಅದನ್ನ ಇಡೀ ಅಂದ್ರೆ ನೀವು ಬೆರಳು ತೋರಿಸಿದ್ರೆ ಹಸ್ತ ನುಂಗುದ್ರು ಅನ್ನೋ ರೀತಿಯಲ್ಲಿ ಬಿಜೆಪಿ ಎಲ್ಲ ಕಡೆನೂ ಹಾಗೆ ಆಗಿದೆ. ಕರ್ನಾಟಕ ತಗೊಳ್ಳಿ ಅಥವಾ ಬೇರೆ ಎಲ್ಲೇ ತಗೊಳ್ಳಿ, ಕಳೆದ ಬಾರಿ ತಮಿಳುನಾಡಿನಲ್ಲೂ ಕೂಡ ತನ್ನ ವೋಟ್ ಶೇರ್ ಅನ್ನ ಸ್ಥಾನಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರು ವೋಟ್ ಶೇರ್ ಅನ್ನ ಹೆಚ್ಚಿಸಿಕೊಂಡಿದೆ. ಅದೇ ರೀತಿಯಲ್ಲಿ ಕೇರಳ ಅದಕ್ಕೆ ಬಹಳ ಮುಖ್ಯವಾಗಿದೆ. ದಕ್ಷಿಣ ಭಾರತದಲ್ಲಿ ಅಧಿಕಾರವನ್ನ ಹಿಡಿಬೇಕು ಕೇರಳ ಮತ್ತು ತಮಿಳುನಾಡು ಎರಡೂ ಕಡೆ. ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇದೆ. ಹಾಗಾಗಿ ಅಲ್ಲಿ ಒಂದ್ ಕಡೆಯಲ್ಲಿ ಒಬ್ರು ಸಂಸದರನ್ನ ಅದು ಗೆಲ್ಸ್ಕೊಂಡ್ ಬಂದಾಗಿದೆ, ಅವರಿಗೆ ಸಚಿವ ಸ್ಥಾನ ಕೊಟ್ಟಾಗಿದೆ. ಈಗ ಕಾರ್ಪೊರೇಷನ್ ಅಲ್ಲೂ ಒಂದು ಮೇಯರ್ ಸ್ಥಾನವನ್ನ ಪಡ್ಕೊಂಡಿರೋದ್ರಿಂದ ಅದರ ಆತ್ಮವಿಶ್ವಾಸ ಅಂತಂದ್ರೆ ಬಿಜೆಪಿಯ ಆತ್ಮವಿಶ್ವಾಸ ಅತಿ ಹೆಚ್ಚಿದೆ. ಇಲ್ಲಿ ಹೆಚ್ಚು ಚಿಂತೆ ಮಾಡಬೇಕಾಗಿರೋದು LDF. ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ 2ನೇ ಅವಧಿಗೆ ಅಧಿಕಾರದಲ್ಲಿ ಇದ್ರೂ ಕೂಡ ಅವರ ಮೇಲೆ ಬರ್ತಿರುವಂತ ಆರೋಪಗಳು ಮತ್ತು ಅವರ ಹಿನ್ನಡೆ ಪ್ರತಿ ಚುನಾವಣೆಯಲ್ಲಿ, ಅದು ಉಪಚುನಾವಣೆಯಲ್ಲೂ ಕೂಡ ಅವರ ಹಿನ್ನಡೆಯನ್ನ ನಾವು ನೋಡಿದ್ವಿ. ಈಗಲೂ ಕೂಡ ಕಾರ್ಪೊರೇಷನ್ ಚುನಾವಣೆಯಲ್ಲೂ ಇದು ಅಂತಲ್ಲ, ಬೇರೆ ಎಲ್ಲಾ ಕಾರ್ಪೊರೇಷನ್ ಗಳನ್ನ ನೋಡಿದ್ರೆ ಒಂದ್ ಕಡೆ ಬಿಜೆಪಿ ಇದೆ, ಇನ್ನೆಲ್ಲ ಕಡೆಯಲ್ಲಿ UDF ಇದೆ. ಹಾಗಾಗಿ LDF ಗೆ ತೀವ್ರ ಹಿನ್ನಡೆ ಆಗ್ತಾ ಇದೆ. LDF ಸ್ಥಾನವನ್ನ ನಿಧಾನಕ್ಕೆ ಬಿಜೆಪಿ ಆಕ್ರಮಿಸಿಕೊಳ್ಳತ್ತಾ, ಆ ನಿಟ್ಟಿನಲ್ಲಿ ಈ ಬೆಳವಣಿಗೆಗಳಿದೆಯಾ ಅನ್ನೋದ್ರ ಕಡೆಗೂ ಕೂಡ ಗಮನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ಬಿಜೆಪಿ ಅತ್ಯಂತ ಪ್ರಬಲವಾಗಿ ಅಲ್ಲಿ ಹೋರಾಟವನ್ನ ನಡೆಸ್ತಾ ಇದೆ ಮತ್ತು ಅತ್ಯಂತ ವೇಗವಾಗಿ ಅದು ಹೋರಾಟವನ್ನ ನಡೆಸ್ತಾ ಇದೆ. ತನ್ನದಲ್ಲದ ಮತಕ್ಷೇತ್ರ ಏನಿದೆ ಅದನ್ನ ಹೆಚ್ಚು ಪ್ರಭಾವಿಸುವ ಕಡೆಗೆ ಅದರ ಪ್ರಯತ್ನ ಇದೆ ಮತ್ತು ಅದರಲ್ಲಿ ಪ್ರಯತ್ನದಲ್ಲಿ ಫಲ ಕೂಡ ಅದಕ್ಕೆ ಸಿಗ್ತಾ ಇದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಇದೇ ತಿರುವನಂತಪುರಂ ಕಾರ್ಪೊರೇಷನ್ ನ ಚುನಾವಣೆ ಮತ್ತು ಈಗ ಮೊದಲ ಬಾರಿ ಮೇಯರ್ ಆಗಿ ಆಯ್ಕೆಯಾಗಿರುವ ರಾಜೇಶ್ ಅವರ ಒಂದು ಪ್ರಯತ್ನ. ಹಾಗಾಗಿ ಇಲ್ಲಿ ಬಿಜೆಪಿಯನ್ನ ನೆಗ್ಲೆಕ್ಟ್ ಮಾಡೋ ಸ್ಥಿತಿಯಲ್ಲಿ ಕೇರಳದಲ್ಲಿ ಖಂಡಿತವಾಗಿಯೂ ಇಲ್ಲ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅದು ಒಂದು ಪರಿಣಾಮಾತ್ಮಕವಾದಂತ ಒಂದು ಪ್ರಯತ್ನವನ್ನ ಚುನಾವಣೆಯಲ್ಲಿ ಮಾಡೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದ್ರೆ ಇದರ ಬಗ್ಗೆ ಹೆಚ್ಚು ಚಿಂತಿತ ಆಗ್ಬೇಕಾಗಿರೋದು LDF.